ಕಡೆ ಶ್ರಾವಣ ಶನಿವಾರದ ಹಿನ್ನೆಲೆಯಲ್ಲಿ ನಂಜನಗೂಡು ತಾಲೂಕಿನ ಚಿನ್ನದಗುಡಿ ಹುಂಡಿ ಗ್ರಾಮದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಚಾಮರಾಜನಗರ ಮತ್ತು ನಂಜನಗೂಡು ಮುಖ್ಯ ರಸ್ತೆಯಲ್ಲಿರುವ ಚಿನ್ನದಗುಡಿ ಹುಂಡಿ ಗ್ರಾಮದ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದಲ್ಲಿ ಅರ್ಚಕ ಮಹೇಶ್ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ಶ್ರೀ ಶನೈಶ್ಚರನಿಗೆ ಅಭಿಷೇಕಗಳನ್ನು ನೆರವೇರಿಸಿ ವಿವಿಧ ಬಗೆಯ ಪುಷ್ಪಗಳಿಂದ ಶ್ರೀ ಶನೈಶ್ಚರ ಸ್ವಾಮಿಯನ್ನು ಅಲಂಕಾರ ಮಾಡಲಾಗಿತ್ತು. ಗ್ರಾಮಸ್ಥರ ಸಮ್ಮುಖದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿ ಮಹಾಮಂಗಳಾರತಿ ನೆರವೇರಿಸಿದರು. ನಂತರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ಮುಂಭಾಗದಲ್ಲಿ ಮೆರವಣಿಗೆ ಮಾಡಿ ಭಕ್ತರು ಭಕ್ತಿಭಾವವನ್ನು ಮೆರೆದಿದ್ದಾರೆ. ಹರಕೆ ಹೊತ್ತ ಭಕ್ತರು ದೇವಾಲಯದ ಮುಂಭಾಗದಲ್ಲಿ ಧೂಪ ದೀಪದ ಸೇವೆ, ಎಳ್ಳೆಣ್ಣೆ ದೀಪಗಳನ್ನು ಹಚ್ಚಿ ದೇವರಿಗೆ ತುಳಸಿ ಹಾರವನ್ನು ಸಮರ್ಪಿಸಿ ತಮ್ಮ ಹರಕೆಗಳನ್ನು ತೀರಿಸಿದ್ದಾರೆ. ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಜಾನಪದ ಕಲಾವಿದ ಬದನವಾಳು ಶ್ರೀ ಶಿವಕುಮಾರ ಶಾಸ್ತ್ರಿ ತಂಡದಿಂದ ಶ್ರೀ ಶನೈಶ್ಚರ ಸ್ವಾಮಿಯ ಹರಿಕಥೆಯನ್ನು ಆಯೋಜಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕವಲಂದೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ತಾಲೂಕಿನ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಮುಖಂಡರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ನಮ್ಮ ತಂದೆಯವರಿದ್ದರು, ಈಗ ನಮ್ಮ ತಂದೆಯವ್ರು ನಾವೊಂದು 3 ವರ್ಷ ಆಯಿತು, ಇವಾಗ ನಾವು ಮಾಡ್ತಾಯಿದ್ದೀವಿ. ಆದರೆ ಭಕ್ತಾದಿಗಳೆಲ್ಲ ಬಂದು ಎಲ್ಲರಿಗೂ ಸಹಕಾರ ಮಾಡ್ತಾರೆ. ಅದರಿಂದ ಈಗ ಸುಮಾರು ಒಂದು 8-9 ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡ್ತೀವಿ. ಅದರಿಂದ ನಿಮ್ಮೆಲ್ಲ ಈಗ ಸೇರಿ ನಮಗೆ ಒಂದು ಸ್ವಲ್ಪ ಹೆಚ್ಚಿನ ಜಾಸ್ತಿ ಜನ ಬರಬೇಕು, ಆ ರೀತಿ ನಿಮ್ಮಿಂದ ಸಹಾಯದಿಂದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಬೆಳಿಗ್ಗೆಯಿಂದ ನಾವು ಗಣಪತಿ ಹೋಮ ಮತ್ತು ಛಾಯಾದೇವಿ ಹೋಮ ಮತ್ತು ಸೂರ್ಯದೇವನ ಹೋಮ ಮತ್ತು ಶನಿವಾರ ಲಾಸ್ಟ್ಲಿ ಬೆಳಿಗ್ಗೆ ಒಂದು 3 ಗಂಟೆ ರಾತ್ರಿ ಮಾಡಿದ್ವಿ ಸರ್. ಇದೆಲ್ಲ ಮಾಡಿದ್ವಿ. ಬೆಳಿಗ್ಗೆ 3 ಗಂಟೆ ರಾತ್ರಿಗೆ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷದಂತೆ ಕೊನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ನಾವು ನಮ್ಮ ಚಿನ್ನಗುಡಿ ಗ್ರಾಮದಲ್ಲಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ಹಾಗೂ ಹರಿಕಥೆಯನ್ನು ಎಲ್ಲ ಭಕ್ತಾದಿಗಳ ಸಹಾಯ ಸಹಕಾರದಿಂದ, ಎಲ್ಲ ಊರಿನವರ ಒಂದು ಸಹಾಯ ಸಹಕಾರದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಂದೆಯವರು 40 ವರ್ಷಗಳಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಈಗ ಕಳೆದ 3 ವರ್ಷಗಳಿಂದ ಅವ್ರ ಕಾಲವಾದ ಮೇಲೆ ನಾವು ಮತ್ತು ನಮ್ಮ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸಹಾಯ ಸಹಕಾರದಿಂದ ನಾವು ಮಾಡಿಸ್ಕೊಂಬರ್ತಾಯಿದ್ದೀವಿ. ಎಲ್ಲರೂ ಇದಕ್ಕೆ ಬೆಂಬಲವಾಗಿತ್ತು, ಎಲ್ಲರೂ ಸಹಾಯ ಸಹಕಾರ ಮಾಡ್ತಾಯಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಹಾಗೆಯೇ ಈ ಒಂದು ಕಥಾ ಕಾಲಕ್ಷೇಪವನ್ನು ಬದನವಾಳ ಶಿವಕುಮಾರ ಶಾಸ್ತ್ರಿ ಅವರು ನಡೆಸ್ಕೊಡ್ತಿದ್ದಾರೆ. ಅವರು ಹಾಗೂ ಈ ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕುಮಾರ್, CTV ನ್ಯೂಸ್, ನಂಜನಗೂಡು.